ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಏನು ಕಳೆದ ಒಂದು 3 ತಿಂಗಳ ಹಿಂದೆ ನಡೆದುಕೊಂಡು ಬಂದಂಥ ಒಂದು ಫೈಟ್ ನಮ್ಮ ಕ್ಯಾಪ್ಟನ್ ಮತ್ತು ಭೀಮಾ ಫೈಟ್ ಆಗಿ ಒಂದು 2-3 ದಿನಗಳ ಕಾಲ ಇದೇ ರೀತಿ ಆಡ್ಕೊಂಡಿತ್ತು. ಇದು ಒಂಥರ ಹೇಳ್ಬೋದು ಡಾಗ್ ಫೈಟ್ ಅಂತೇಳಿ. ಹೀಗೆ 3 ತಿಂಗಳಿಂದ ಫೈಟ್ ಮಾಡಿ ಭೀಮಂದು ಎಡದಂತ ಮುರಿಯುತ್ತೆ. ಕ್ಯಾಪ್ಟನ್ ಹೊಡೆದ ಇದಕ್ಕೆ ಭೀಮಂದು ಎಡದಂತ ಮುರಿದು ಅಲ್ಲಿಂದ ತಿರ್ಗಾ ಭೀಮಾ ಸುಮಾರು ನೋವಿನಲ್ಲೇ ಹಾಗೆ ಕಾಲ ತಳ್ಳುತ್ತಾ ಇದ್ದ. ಅದೇ ರೀತಿ ಸುಮಾರು ದಿವಸ ಒಬ್ಬಂಟಿಯಾಗಿದ್ದ ಭೀಮಾ ಮತ್ತೆ ರೆಡಿ ಆಯಿತು ಪುನಃ ಅದೇ ರೀತಿ ಅದೇ ಭಾಗಕ್ಕೆ ಕ್ಯಾಪ್ಟನ್ನ ಹುಡ್ಕೊಂಡು ಮೇ ಬಿ ಹೋಗಿರ್ಬೋದು. ಆಗ ಕ್ಯಾಪ್ಟನ್ ಅಲ್ಲಿಂದ ಮದ ಕಮ್ಮಿ ಆಯಿತು, ಅಲ್ಲಿಂದ ನಿರ್ಗಮಿಸ್ತಾನೆ. ಕ್ಯಾಪ್ಟನ್ ಸೀದಾ ಬಂದು ನಮ್ಮ ಸಕಲೇಶ್ಪುರ ಮಾರ್ಗವಾಗಿ ಕಟ್ಟೆಪುರ ಕಡೆ ಬರ್ತಾನೆ. ಬಂದು ಅಲ್ಲಿಂದ ಅರ್ಕಲಗೂಡು ಕಡೆ ಹೋಗಿ ಅರ್ಕಲಗೂಡು ಕಡೆ ಒಳ್ಳೆ ಮೇವುಗಳನ್ನೆಲ್ಲ ತಿಂದು ಒಂದು ದಷ್ಟಪುಷ್ಟವಾಗಿ ಮೈಕಟ್ಟನ್ನೆಲ್ಲ ಬೆಳೆಸ್ಕೊಂಡು ಈಗ ಇತ್ತೀಚೆಗೆ 1 ತಿಂಗಳ ಹಿಂದೆ ಇದೇ ಭಾಗಕ್ಕೆ ಬರ್ತಾನೆ. ಬಂದಾಗ ಭೀಮನಿಗೆ ಮದ ಇರುತ್ತೆ. ಮದ ಇದ್ದಂಥ ಸಂದರ್ಭದಲ್ಲಿ ಭೀಮನಿಂದ ಒಂದು 3-7 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಗಿರಕಿ ಹೊಡಿತಾ ಇರ್ತಾನೆ. ಅಲ್ಲೇ ಸುತ್ತಾಡ್ತಾ ಈಗ ಏನು ಒಳ್ಳೆ ಮೇವು ಸಿಕ್ಕಿದ್ರಿಂದ ನಮ್ಮ ಕ್ಯಾಪ್ಟನ್ಗೆ ಸ್ವಲ್ಪ ಮದ ಲೇಟಾಗಿ ಬರಬೇಕಿತ್ತು. ಆಲ್ರೆಡಿ ಒಳ್ಳೆ ಮೇವು ಸಿಕ್ಕಿದ್ರಿಂದ ಅತಿ ಬೇಗವಾಗಿ ಬಂದಿದೆ. ಈಗ ಕ್ಯಾಪ್ಟನ್ಗೂ ಮದ ಇದೆ, ಅದೇ ರೀತಿ ಭೀಮನಿಗೂ ಮದ ಇಳಿತಾ ಇದೆ. ಈ 2-3 ದಿನಗಳ ಕಾಲ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಈಗ ನಾವು ನೋಡಿದಂಥ ಒಂದು ಹಂತದಲ್ಲಿ ಭೀಮನ ಮೇಲುಗೈ ಜಾಸ್ತಿ ಇದೆ. ಈಗ ನೀವು ಓಡ್ತಾ ಇರುವ ದೃಶ್ಯ ನೋಡ್ಬೋದು. ಈ ದೃಶ್ಯದಲ್ಲಿ ಕ್ಯಾಪ್ಟನ್ದು ಎಡಕಾಲಿಗೆ ಒಂದು ಸಣ್ಣ ಗಾಯ ಆಗಿದೆ. ಭೀಮ ಹೊಡೆದಿದ್ದಾನೆ. ಭೀಮನಿಗೆ ಎದುರಿ ಈಗ ಕ್ಯಾಪ್ಟನ್ ಓಡ್ತಾ ಇರೋದು. ಅಲ್ಲ, ಕ್ಯಾಪ್ಟನ್ ತುಂಬ ಚಾಲಾಕಿ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಇವುಗಳ ಫೈಟ್ ಒಂದು ನಡೆದಾಗಲೂ ಇದೇ ಥರ ಡಾಗ್ ಫೈಟ್ ಮಾಡ್ತಾನೆ ಇದ್ದಿದ್ದವು. ನೀವು ನೋಡಿರ್ಬೋದು, ಮೊದಲ ಬಾರಿ ಫೈಟ್ ಆದಾಗ ಊರಿಡೀ ಭೀಮ ರಕ್ತ ಸೋರ್ಕೊಂಡೆಲ್ಲ ಹೋಗ್ತದೆ. ಆ ಫೈಟಲ್ಲೂ ಸಹ ಡಾಗ್ ಫೈಟ್ 2-3 ಬೆಳಿಗ್ಗೆ ಸಂಜೆ ರಾತ್ರಿ ಅಂತೇಳಿ ಫೈಟ್ ಮಾಡ್ಕೊಂಡಿರ್ತವೆ. ಅದೇ ರೀತಿ ಈಗ 2ನೇ ಬಾರಿನೂ ಅಷ್ಟೇ. ನೀವು ನೋಡಿರ್ಬೋದು, ಬೆಳಗಿಂದ ಸಂಜೆ ಗಂಟ ಇರೋ ಊರವ್ರ ಮನೆಗಿನೇ ಅಲ್ಲಿ ಬಂದು ವಾಟರ್ ಟ್ಯಾಂಕ್ ಎಲ್ಲ ಒಡಿಸಿ ಗಾಡಿಗಳನ್ನೆಲ್ಲ ಇದು ಮಾಡಿ ಡ್ಯಾಮೇಜ್ ಮಾಡಿ ಆ ಥರದಲ್ಲಿ ಫೈಟ್ ನಡೀತು. ಇದು ಅದೇ ರೀತಿ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ಕ್ಯಾಪ್ಟನ್ ಓಡಿರೋದು ಭೀಮನಿಗೆ ಮೊದಲು ಸ್ವಲ್ಪ ಹೆಚ್ಚಿರ್ಬೋದು, ಆದರೆ ತುಂಬ ಕಷ್ಟ ಇದೆ. ಈಗ ಓಡಿದು ಒಂದು ಅಡ್ವಾಂಟೇಜ್ ಏನು ತಗೊಂಡ್ರೆ, ಈಗ ಏನು 2ನ್ನ ಸಪ್ರೇಟ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಆಯಿತು. ಪಾಪ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತುಂಬ ಕಷ್ಟಪಟ್ಟು ನಾವು ನೋಡ್ತಾ ಇದ್ದೀವಿ. 2-3 ದಿನದಿಂದ ಭಾರಿ ಶ್ರಮ ಪಟ್ಟಿದ್ದಾರೆ ಆನೆನ ಸಪ್ರೇಟ್ ಮಾಡಲಿಕ್ಕೆ ಅಂತೇಳಿ. ಭಾರಿ ಅಂತಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ತಮ್ಮ ಜೀವನ ಪಣಕ್ಕಿಟ್ಟೆ ಕಷ್ಟಪಟ್ಟಿದ್ದಾರೆ. ಈಗ ಒಂದು ಅಡ್ವಾಂಟೇಜ್ ಸಿಕ್ಕಿದೆ. ಈ ಸಿಕ್ಕಿದಂಥ ಸಂದರ್ಭ ಯಾವುದಾದ್ರು ಒಂದನ್ನು ಮಾತ್ರ ಈಗ ತುಂಬ ದೂರ ಗಂಟ ಓಡಿಸ್ಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಕ್ಯಾಪ್ಟನ್ಗೆ ಡೇ ಬೈ ಡೇ ಮದ ಜಾಸ್ತಿ ಬರ್ತದೆ, ಸ್ಟ್ರಾಂಗ್ ಆಯ್ತದೆ. ಭೀಮ ಮದ ಕಮ್ಮಿ ಆಗ್ತಿರೋದು, ಭೀಮ ವೀಕ್ ಆಗ್ತದೆ. ಇನ್ನು ಫೈಟ್ ವಿಚಾರಕ್ಕೆ ಬಂದರೆ ಭೀಮನ ಹೊಡೆತಗಳು ಇನ್ನು ನೆಕ್ಸ್ಟು ತುಂಬ ಚೆನ್ನಾಗಿರ್ತವೆ. ಯಾಕೆಂದರೆ ಒಂಟಿ ಕೊರೆ ಎಲ್ಲಿಯೂ ತಡೆಯಲ್ಲ. ಕ್ಯಾಪ್ಟನ್ಗೆ ಹಾಗೆ ಅಲ್ಲ, ಕ್ಯಾಪ್ಟನ್ಗೆ 2 ಕೊರೆ ಇರೋದ್ರಿಂದ ಯಾವಾಗಲೂ ಒಂದು ಕೊರೆ ಆನೆ ಫೈಟ್ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿ ಫೈಟ್ ಮಾಡಲಿಕ್ಕೆ ಬಿಡಬಾರ್ದು. ಯಾಕೆಂತ ಹೇಳಿದ್ರೆ ಪಾಪ 2 ಕಾಡಾನೆಗಳೇ, ಯಾವುದಕ್ಕೂ ತೊಂದರೆ ಆಗಬಾರ್ದು. ಭೀಮನೂ ಇರಬೇಕು, ಭೀಮನಿಗೆ ಅದರೇ ಆದಂಥ ಒಂದು ಹೆಸರಿದೆ, ಅದೇ ಆದಂಥ ಫ್ಯಾನ್ ಬೇಸ್ ಇದೆ. ಅದೇ ರೀತಿ ಕ್ಯಾಪ್ಟನ್ಗೆ ಒಂದು ಸ್ವಲ್ಪ ಫ್ಯಾನ್ ಬೇಸ್ ಕಮ್ಮಿ ಇರ್ಬೋದು. ಮುಂದಿನ ದಿನಗಳಲ್ಲೂ ಅದೇ ಥರ ಫ್ಯಾನ್ ಬೇಸ್ ಆಗುತ್ತೆ. ಅದೇನೇ ಇರಲಿ, ಫ್ಯಾನ್ಸ್ ಇವತ್ತು ಒಂದಲ್ಲ ಇನ್ನೊಂದು ಆನೆಗೆ ಜಂಪ್ ಆಗ್ತಾನೆ ಇರ್ತಾರೆ, ಅದು ಬೇರೆ ಲೆಕ್ಕ. ನಮ್ಮ ಆನೆಗಳು ಸೇಫ್ಟಿಯಾಗಿರಬೇಕು. ಹಾಸನ ಭಾಗಕ್ಕೆ ಹೆಸರು ತಂದು ಕೊಟ್ಟಿದೆ ಒಂದು 3 ಆನೆಗಳು. ಅದರಲ್ಲಿ ನಮ್ಮ ಭೀಮ, ಕ್ಯಾಪ್ಟನು, ಕರಡಿ ಅಂತ ಹೇಳ್ಬೋದು. ಯಾವಾಗಲೂ ಈ ಹೆಸರುಗಳು ಆ ಭಾಗದಲ್ಲಿ ಎಷ್ಟೇ ವರ್ಷ ಆದರೂ ಅಜರಾಮರವಾಗಿರ್ತದೆ. ಇದೇ ರೀತಿ ಭೀಮನಿಗೆ ನೋಡ್ಬೋದು ಈ ಫೈಟಲ್ಲಿ ನೆನ್ನೆ ನಡೆದಂಥ ಒಂದು ಫೈಟಲ್ಲಿ ನೋಡಿ, ಹಿಂದೆ ಮುಂದೆ 2 ಜೊತೆಯಲ್ಲಿ ಹೋಗ್ತವೆ. ಇದು ಒಂಥರ ಡಾಗ್ ಫೈಟ್ ಅಂತಲೇ ಹೇಳ್ಬೋದು. ಈ ನಾಯಿಗಳು ನೋಡಿ ಓಡ್ತಾ ನಿಂತ್ಕೋತವೆ ಕಚ್ಚಾಡಲಿಕ್ಕೆ. ಅದೇ ರೀತಿ ಆಯ್ತಾ ಉಂಟು. ನೋಡೋಣ. ಈ ವಿಚಾರವಾಗಿ ನಾನು ಕಳೆದ 1 ತಿಂಗಳಿಂದ ಒಂದು ವಿಡಿಯೋ ಹಾಕಿದಾಗ ಹೇಳಿದೆ ಶೀಘ್ರದಲ್ಲೇ ಒಂದು ಫೈಟ್ ಆಗ್ತದೆ ಅಂತೇಳಿ. ದಿನಗಳಲ್ಲೇ ಹೇಳಿದೆ. ನಮ್ಮ
ಕ್ಯಾಪ್ಟನ್ ತುಂಬಾ ದಷ್ಟಪುಷ್ಟವಾಗಿ ಮೈಕಟ್ಟಿ ಒಳ್ಳೆ ಮೇವು ತಿಂದು ಚೆನ್ನಾಗಿದ್ದಾನೆ ಅಂತೇಳಿ ಹೇಳಿದ್ನಲ್ಲ ಈ ವಿಚಾರವನ್ನ. ಆದ್ರೆ ಇಷ್ಟು ಬೇಗವಾಗಿ ಬಂದು ಕ್ಯಾಪ್ಟನ್ಗೆ ಮದ ಬರ್ತಂತ ಗೊತ್ತಾಗ್ಲಿಲ್ಲ. ಆದ್ರೆ ಭಾರಿ ಶೀಘ್ರವಾಗಿ ಬಂದಿದೆ. ಇದೇ ರೀತಿ ಈಗ ಭೀಮಾ ಈಗ ಇನ್ನೇನು ಸ್ವಲ್ಪ ದಿನದ ಒಂದು 15ರಿಂದ 20 ದಿನದ ಒಳಗಡೆ ಭೀಮಾ ತನ್ನ ಮೂಲ ಸ್ಥಾನ ನಮ್ಮ ಏನು ಸಕಲೇಶಪುರ ದಾಟಿ ಬಂದು ಆಲೂರು ಭಾಗಕ್ಕೆ ಬಂದು ಇಲ್ಲಿಯ ಸುತ್ತಮುತ್ತ ಪ್ರದೇಶಗಳಾದ ಕೆಂಚಮಹೊಸಕೋಟೆ, ರಾಯರಕೊಪ್ಪ, ಮಗ್ಗೆ, ಕರಡಿಬೆಟ್ಟ ಈ ಸುತ್ತಮುತ್ತ ಈ ಜಾಗದಲ್ಲಿ ಭೀಮಾ ಒಂದು ಸ್ವಲ್ಪ ದಿನ ಭೂಗತ ಆಯ್ತಾನೆ. ಆನಂತರ ಭೀಮನಿಗೂ ಬೇಗ ಮದ ಬರುವಂಥ ಚಾನ್ಸ್ ಇದೆ. ಇನ್ನು ಭೀಮನಿಗೂ ಮದ ಬರುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಯಾಕೆಂದರೆ ಹೋದ ನಂತರ ಇನ್ನು ಹಾಸನ ಭಾಗ, ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಆಗಾಗ ಮಳೆ ಆಗೋದ್ರಿಂದ ಹಸಿರು ಹುಲ್ಲುಗಳು ಮೇವು ಪ್ರತಿಯೊಂದು ತುಂಬ ಚೆನ್ನಾಗಿ ಸಿಗ್ತವೆ ಈ ಆನೆಗಳಿಗೆ. ಮತ್ತು ನೀರಿನ ಆಹಾಕಾರ ಇಲ್ಲ, ಒಳ್ಳೆ ಮೇವು ಸಿಕ್ಕೋದ್ರಿಂದ ಇವಕ್ಕೆ ಅದೇ ಜೋಳ, ತೆಂಗು, ಅಡಿಕೆ, ಬಾಳೆ ಏನು ಬೇಕು ಎಲ್ಲ ಥರದ ಮೇವುಗಳು ಇವಕ್ಕೆ ಸಿಗ್ತವೆ. ಇವು ಅದಕ್ಕೇ ಇಷ್ಟಿಷ್ಟು ಬೇಗ ಮತ್ತು ಯಥೇಚ್ಛವಾದ ವಿಶೇಷವಾಗಿ ಈ ಆನೆಗಳಿಗೆ ಯಥೇಚ್ಛವಾದ ಬೈನೆ ಸಿಗ್ತಾ ಇದೆ. ಇಲ್ಲಿ ಬೈನೆ ಸಿಕ್ಕಿದ್ದರಿಂದ ಬೈನೆ ತಿಂದಷ್ಟು ಬಾಡಿ ಹೀಟ್ ಆದಾಗ ಮದನು ಶೀಘ್ರ ಬರ್ತದೆ. ಈ ಜೋಳ ಎಲ್ಲ ತಿಂದಾಗ ಒಳ್ಳೆ ತೆನೆಗಟ್ಟಿ ಜೋಳ ತಿಂದಾಗ ಒಳ್ಳೆ ಹಾಲು ಕುಡ್ದಾಗಿರ್ತದೆ. ಅದರಿಂದ ಇವುಗಳು ಮೈ ಕೈಯೆಲ್ಲ ಅಷ್ಟೊಂದು ವೇಗವಾಗಿ ದಪ್ಪ ಮಡಗಿ ಬರೋದು. ಈಗ ಮುಂದಿನ ದಿನಗಳಲ್ಲಿ ಭೀಮನು ಅಷ್ಟೇ ಈಗ ಒಂದೂವರೆ 2 ತಿಂಗಳು ಏನಾದರೂ ಇದಾದರೆ ಕಣ್ಮರೆ ಆದರೆ ನೆಕ್ಸ್ಟ್ ಸೆಪ್ಟೆಂಬರ್ ಒಳಗಡೆ ಈ ಆಲೂರು ಭಾಗದಿಂದ ಈ ಸುತ್ತಮುತ್ತಲ ಜಾಗದಿಂದ ಭೀಮಾ ನೆಟ್ಟಗೆ ಸಕಲೇಶಪುರ ಮಾರ್ಗವಾಗಿ ಕೋಗೋಡು, ಚೀಕನಹಳ್ಳಿ, ಈ ಬೇಲೂರು ಭಾಗಕ್ಕೆ ಹೋಗೋದಂತೂ ಪಕ್ಕ. ಈಗ ಭೀಮನು ಹೇಳದಂಗೆ ಈ ಸಲ ಒಂದು ಸ್ವಲ್ಪ ಚೆನ್ನಾಗಿ ಮೇವು ಸಿಕ್ಕಿದೆ, ಚೆನ್ನಾಗೂ ಇದ್ದಾನೆ. ಬಾಡಿ ಹೇಳುವಷ್ಟು ವೀಕ್ ಏನು ಆಗಲಿಲ್ಲ, ತುಂಬ ಚೆನ್ನಾಗೂ ಇದ್ದಾನೆ, ಬೇಗನೂ ಬರ್ತಾನೆ. ಅದೇ ರೀತಿ ಈ ನಾವು ಏನು ಹೇಳತ್ತೀನಿ ಅಂತ ಹೇಳಿದ್ರೆ, ಈ ಅರಣ್ಯ ಇಲಾಖೆಯವರು ಆದಷ್ಟು ಬೇಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು 2-3 ದಿನದಿಂದ ಹರಸಾಹಸ ಪಟ್ಟು 2 ಆನೆಗಳನ್ನ ಬೇರೆ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ. ಅವರು ಅದೃಷ್ಟ ಚೆನ್ನಾಗಿರ್ಬೋದು. ಇವತ್ತು ಬೆಳಿಗ್ಗೆ ಕ್ಯಾಪ್ಟನ್ ಭೀಮನ ಕೈಯಿಂದ ಹೊಡೆತ ತಿಂದು ಓಡಿದಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ಗೂ ಭೀಮನಿಗೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ದೂರ ಇರ್ತದೆ. ಇದೇ ಒಂದು ಚಾನ್ಸ್. ಈ ಚಾನ್ಸನ್ನು ಉಪಯೋಗಿಸ್ಕೊಂಡು 2 ಆನೆಗಳನ್ನ ಬೇರೆ ಮಾಡೋದು ಒಳ್ಳೆಯದು. ಹಾಸನ ಭಾಗಕ್ಕೆ ಇಂಥ ಆನೆಗಳು, ಹೆಸರು ಮಾಡಿರೋಂಥ ಆನೆಗಳು ಯಾವುದಕ್ಕೆ ಏನು ತೊಂದರೆನಾಗಬಾರ್ದು. 2 ಆನೆಗಳು ಚೆನ್ನಾಗಿರ್ಬೇಕು. ಇವುಗಳ ಮಧ್ಯೆ ಈಗ ಅಲ್ಲಿ ಒಂದು ಹೊಸ ಆನೆ ಬಂದಿದೆ. ಅದು ನೋಡಲಿಕ್ಕೆ ಸಖತ್ತಾಗಿದೆ. ಅದು ಮೂಲತಃ ಅಲ್ಲಿ ಆನೆ ಅಲ್ಲ ಅಂತ ಹೇಳ್ತಾರೆ, ಎಲ್ಲಿಂದ ಹೊರಗಡೆ ಬಂದ ಆನೆ ಅಂತ. ದಷ್ಟಪುಷ್ಟವಾಗಿ ಇರುವಂಥ ಆನೆ, ದೈತ್ಯ ದಂತಗಳನ್ನು ಹೊಂದಿದೆ ಈ ಆನೆ. ನೋಡಲು ಸಹ ತುಂಬ ಸುಂದರವಾಗಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಭೀಮಾ ಮತ್ತು ಕ್ಯಾಪ್ಟನ್ ಫೈಟ್ಸ್ಗಳ ಬಗ್ಗೆ ಅಪ್ಡೇಟ್ ಕೊಡ್ತೀನಿ, ನೋಡುವ. ಈಗ ಇವತ್ತಿಗೆ ಮಾಹಿತಿ ಇಷ್ಟಿದೆ. ನೆಕ್ಸ್ಟ್ ನೋಡೋಣ, ಏನಾದರೂ ಮಾಹಿತಿ ಸಿಕ್ಕಿದರೆ ತಿಳಿಸ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಏನು ಬೇಜಾರಿಲ್ಲ, ಏನು ಬೇಕಾದರೂ ನೀವು ಕಮೆಂಟ್ಗಳನ್ನೆಲ್ಲ ಮಾಡ್ಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಏನಾದರೂ ಮಾಹಿತಿ ಬೇಕಂದ್ರೆ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.